ನಮಸ್ತೆ. ಮೊದಲನೇದಾಗಿ ನೀವು ಹೇಗಿದ್ದೀರಾ? ಯಾಕಂದ್ರೆ ನಿಮ್ಮ ನೋಡಿದ್ ಖುಷಿ ಆಗ್ತಿದೆ. ಅಂದ್ರೆ ಬಹಳ ವರ್ಷಗಳ ನಂತರ ನೋಡ್ತಿರೋದಕ್ಕೆ ಮತ್ತೆ ಖುಷಿ ಆಗ್ತಿದೆ ನಿಮ್ಮನ್ನ. ಸೊ ಈ ಗ್ಯಾಪ್ ಯಾಕಾಯ್ತು ಅಂತ ಈ ಗ್ಯಾಪ್? ಮೊದಲನೇದಾಗಿ ಸುದ್ದಿ ಮನೆ ವೀಕ್ಷಕರಿಗೂ ಹಾಗೂ ನಿಮಗೂ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಇಷ್ಟು ವರ್ಷ ಆದಮೇಲೆ ಮತ್ತೆ ತಿರ್ಗಾ ಕಾಣಿಸ್ಕೊಳ್ತಾ ಇದ್ದೀನಿ ಆ್ಯಂಡ್ ಅಷ್ಟೇ ಚೆನ್ನಾಗಿ ವೆಲ್ಕಮ್ ಮಾಡ್ಕೊಳ್ತಿದ್ದೀರಾ. ಆ ಖುಷಿ ನನಗೂ ಇದೆ. ಈ ಒಂದು ಗ್ಯಾಪ್ ನನಗೆ ಆ್ಯಕ್ಚುಲಿ ಸುಮಾರು ವರ್ಷಗಳ ನಂತರ ನಾನು ಸಿನಿಮಾ ಮಾಡ್ತಾನೆ ಇದ್ದೆ, ಕೆಲಸ ಮಾಡ್ತಾನೆ ಇದ್ದೆ. ಆ ಒಂದು ಚಿಕ್ಕ ಗ್ಯಾಪ್ ನನಗೆ ಬೇಕಾಗಿತ್ತು. ಅದನ್ನು ತೊಗೊಂಡು ಬೇರೆ ದೇಶಕ್ಕೆ ಹೋಗಿ ಮತ್ತೆ ವಾಪಸ್ ನನ್ನ ಒಂದು ರಿಯಲೈಸೇಷನ್ ಆಗಿದೆ. ನನಗೆ ಸಿನಿಮಾ ಮತ್ತು ನಟನೆ ಬಿಟ್ಟು ಬೇರೆ ಇರೋಕ್ಕಾಗಲ್ಲ ಅನ್ನೋದು ನನಗೆ ಗೊತ್ತಾಯಿತು. ಸೊ ಹಾಗಾಗಿ ನಾನು ಮತ್ತೆ ವಾಪಸ್ ಸಿನಿಮಾ ಇಂಡಸ್ಟ್ರಿಗೆ ಬಂದೆ. ಒಂದು 2021 ಕೊನೆಯಲ್ಲಿ ನಾನು ಅನೌನ್ಸ್ ಮಾಡಿದೆ ಕಮ್ಬ್ಯಾಕ್ ಅಂತ. ಆಗ ಬಂದಂಥ ಸಿನಿಮಾ ಕ್ಲಾಂತ. ಸೊ ನೀವು ಎಲ್ಲೊಂದು ಕಡೆ ಸೋಷಿಯಲ್ ಮೀಡಿಯಾ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಎಲ್ಲೊಂದು ಕಡೆ ಪೋಸ್ಟ್ ಆಗ್ತೀರಾ. ಪೋಸ್ಟ್ ಮಾಡಿದ್ದೆ ಫ್ಯಾನ್ಸ್ ಎಲ್ಲ ಫುಲ್ ಖುಷಿ ಆಗ್ತಾರೆ. ಸೊ ಮೇಡಮ್ ಮತ್ತೆ ನಮ್ಮ ಹೀರೋಯಿನ್ ಮತ್ತೆ ಬಂದರು ಕಂಬ್ಯಾಕ್ ಆದ್ರು ಅಂತ ಹೇಳಿ. ಸೊ ಆ ಪಾಸಿಟಿವ್ ಕಾಮೆಂಟ್ಸ್ ಎಲ್ಲ ನೋಡಿದಾಗ ನಿಮ್ಗೆ ಹೇಗೆ ಅನಿಸ್ತು? ತುಂಬಾ ಖುಷಿ ಆಯಿತು. ಯಾಕೆಂದರೆ ಮೊದಲಿದ್ದಿದ್ದೇ ಅಷ್ಟೇ ಸಪೋರ್ಟ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ಅಲ್ಲ. ಬಿಕಾಸ್ ಬಿಟ್ಟು ಹೋಗಿದ್ದಾರೆ ಅಂದಮೇಲೆ ಮರ್ತು ಹೋಗೋದು ತುಂಬ ಸಹಜ ಅದು. ಸೊ ನಾನು ವಾಪಸ್ ಬಂದಾಗಲೂ ಅಷ್ಟೇ ಮುಂಚೆ ಎಷ್ಟು ಸಪೋರ್ಟ್ ಮಾಡ್ತಿದ್ರು ಅಷ್ಟೇ ನನ್ನನ್ನು ಫಾಲೋ ಮಾಡ್ತಿದ್ದಂಥವ್ರು ಅಷ್ಟೇ ಸಪೋರ್ಟ್ ಮಾಡಿದ್ದಕ್ಕೆ ನನಗೆ ಖುಷಿ ಆಯಿತು. ಸೊ ಸಂಗೀತ ಮೇಡಮ್ ಅವರು ವಯಸ್ಸಾಗುವ ಅಂತ ನಾವು ಬಿಗ್ನಿಂಗಲ್ಲಿ ನೋಡಿದಾಗಲೂ ಹಂಗೆ ಇದ್ದಾರೆ, ಇವಾಗಲೂ ಹಂಗೆ ಇದ್ದೀರಾ. ಹೇಗಿದೆ ಸೀಕ್ರೆಟ್ ಏನಂತ? ಅದು ಹೇಳ್ತಾರಲ್ಲ, ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ದ ಬಿಹೋಲ್ಡರ್ ಅಂತ. ಹಾಗೆ ನೀವು ನೋಡು ಕಣ್ಣು ಅಷ್ಟು ಚೆನ್ನಾಗಿದೆ ಅನ್ಸುತ್ತೆ. ಹಾಗಾಗಿ ಇಲ್ಲ ಹಾಗೇನಿಲ್ಲ, ನಾನು ಸ್ವಲ್ಪ ಈ ಕಡೆ ಜಾಸ್ತಿ ಗಮನ ಕೊಡ್ತಾ ಇದ್ದೀನಿ. ಆಮೇಲೆ ಎಲ್ಲ ನಮ್ಮ ವಿಘ್ನೇಶ್ ಅವ್ರ ಥರ ಎಲ್ಲ ಯಂಗ್ ಹೀರೋಗಳು ಬರ್ತಾ ಇದ್ದಾರೆ. ಅವ್ರ ಜೊತೆಗೂ ನಾವು ನಟನೆ ಮಾಡಬೇಕು ಅಂದಾಗ ಆ ಒಂದು ಏಜ್ ಗ್ಯಾಪ್ ಗೊತ್ತಾಗಬಾರ್ದಲ್ವಾ. ಸೊ ಹಾಗಾಗಿ ಸ್ವಲ್ಪ ನಾವು ಮೇಂಟೈನ್ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಇನ್ಸ್ಟಾದಲ್ಲಿ ಭಾಳ ತುಂಬ ಆಕ್ಟಿವ್ ಆಗಿರ್ತೀರಾ. ಸೊ ಕೆಲವೊಂದು ಫೋಟೋಸ್ಗಳೆಲ್ಲ ನೀವು ಶೇರ್ ಮಾಡ್ಕೊಳ್ತೀರಾ. ಆ ಫೋಟೋಸ್ ಎಲ್ಲ ಕೆಲವೊಂದು ಗೊತ್ತಿರುತ್ತೆ, ಅಂದರೆ ಸ್ವಲ್ಪ ಹಾರ್ಟ್ ಆಗಿ ಫೋಟೋ ಶೂಟ್ ಮಾಡಿರೋದು. ಸೊ ಆ ಥರದ್ದೆಲ್ಲ ಅಪ್ಲೋಡ್ ಮಾಡಿದಾಗ ಕೆಲವು ಪಾಸಿಟಿವ್ ಬಂತು, ಕೆಲವು ತುಂಬ ನೆಗೆಟಿವ್ ಬಂತು. ಸೊ ಈ ನೆಗೆಟಿವ್ ಕಾಮೆಂಟ್ಸ್ಗಳಿಗೆ ನೀವೇನು ಹೇಳ್ತೀರಾ ಮೇಡಮ್? ನನಗೆ ಆ್ಯಕ್ಚುಲಿ ಒಂಥರ ಈಗ ಅದು ದಿನ ಸಾಯೋರ್ಗಳವ್ರು ಯಾರು ಅಂತಾರಲ್ಲ, ನನಗೆ ಅಭ್ಯಾಸ ಆಗಿಬಿಟ್ಟಿದೆ. ನನಗೆ ಸೋಷಿಯಲ್ ಮೀಡಿಯಾ ಕಾಮೆಂಟ್ಸ್ ಅಷ್ಟಾಗಿ ನನಗೆ ಅಫೆಕ್ಟ್ ಆಗಲ್ಲ. ಇನ್ನು ಮುಂಚೆ ತುಂಬ ಅಫೆಕ್ಟ್ ಆಗಬೇಕು, ತುಂಬ ಎಮೋಷ್ನಲ್ ಆಗ್ತದೆ, ಯಾಕೆ ಈ ರೀತಿ ಬ್ಯಾಕ್ ರ್ಯಾಷಸ್ ಬರುತ್ತೆ ಅಂತ. ಬಟ್ ಈಗ ನನ್ನನ್ನು ನಾನು ಹೆಂಗೆ ನೋಡ್ಕೊಳ್ಬೇಕು ಅಥವಾ ನನ್ನನ್ನು ನಾನು ಹೆಂಗೆ ಜನರ ಮುಂದೆ ತೋರಿಸ್ಕೊಳ್ಬೇಕು, ಕಾಣಿಸ್ಕೊಳ್ಬೇಕು ಅನ್ನೋ ಒಂದು ಮೈಂಡ್ ಸೆಟ್ಟಲ್ಲಿ ನಾನು ಅದನ್ನು ಪೋಸ್ಟ್ ಮಾಡ್ತೀನಿ. ಆ್ಯಂಡ್ ಪ್ರತಿಯೊಂದು ನಾನು ಪೋಸ್ಟ್ ಮಾಡೋದಕ್ಕೆ ಹಿಂದೆ ಒಂದು ಅಜೆಂಡಾ ಆ ಥರ ಏನೂ ಇಲ್ಲ. ಸೊ ದಿಸ್ ಇಸ್ ಮೈ ಲೈಫ್. ನಾನು ಹಿಂಗೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ನನ್ನನ್ನು ಪ್ರೀತಿಸೋರು ಅವ್ರಿಗೆ ನಾನು ಏನು ಮಾಡ್ತಿದ್ದೀನಿ ಅಂತ ಅದೆಲ್ಲ ಗೊತ್ತಾಗೋದು ಇಷ್ಟ ಇರುತ್ತಲ್ಲ. ಸೊ ಹಾಗಾಗಿ ನಾನು ಹೆಂಗಿದ್ದೀನೋ ಹಾಗೆ ಪ್ಯೂರಾಗಿ ಓಪನ್ ಬುಕ್ಕಾಗಿ ಅವ್ರ ಮುಂದೆ ಕಾಣಿಸ್ಕೊಳ್ತೀನಿ ಅಷ್ಟೇ. ನಾನು ಹೇಳಿದ್ನಲ್ಲ, ನನಗೆ ಚಿಕ್ಕ ವಯಸ್ಸಿನ ನಾನು 2009 ಇಂಡಸ್ಟ್ರಿಗೆ ಬಂದಿದ್ದು. ಆಗ ಸುಮಾರು ಒಂದು 16 ವರ್ಷ ಇರ್ಬೋದು. ಆಗ ಇನ್ನೂ ಸ್ಕೂಲಿಂದ ಮುಗಿಸ್ಕೊಂಡು ಕಾಲೇಜಿಗೆ ಜಾಯ್ನ್ ಆಗಿದೆ. ಸೊ ಆ ಥರ ಇರುವಂಥ ಒಂದು ಇಂಡಸ್ಟ್ರಿ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಲೈಕ್ ಬ್ಲ್ಯಾಂಕ್, ನನಗೆ ಆ್ಯಕ್ಟಿಂಗ್ ಗೊತ್ತಿರಲಿಲ್ಲ, ಎಂಥದ್ದು ಗೊತ್ತಿರಲಿಲ್ಲ. ಬಟ್ ಆರ್ಟ್ ಅಂದರೆ ತುಂಬಾ ಆಸೆ ಇತ್ತು. ಸೊ ಆ ಥರ ಒಂದು ಜರ್ನಿಯಲ್ಲಿ ಬಂದಂಥವಳು ನಾನು. ಆವಾಗ ನನಗೆ ಪಂಚಭಾಷಾ ನಟಿ ಆಗಬೇಕು ಅಂತ ತುಂಬಾ ಆಸೆ ಇತ್ತು. ಸೊ ಇಲ್ಲಿ ಬಂದಾಗ ಒಂದು ತೆಲುಗು, ತಮಿಳ್ ನನಗೆ ಕಂಫರ್ಟ್ ಇರುವಂಥ ಲ್ಯಾಂಗ್ವೇಜಸಲ್ಲಿ ನಾನು ಕೆಲಸ ಮಾಡಿದೆ. ಇತ್ತೀಚೆಗೆ ನಂಗೆ ರಿಯಲೈಸ್ ಆಗಿದ್ದು ಯಾಕೆ ನಾನು ಅದನ್ನು ಮರ್ತು ಹೋಗಿದ್ದೆ, ನಾನು ಬಂದಿದ್ದು ಕಾರಣ ಏನು ಅದನ್ನು ನಾನು ಮರ್ತು ಹೋಗಿದ್ದೆ. ಸೊ ಅದನ್ನು ವಾಪಸ್ ರಿಯಲೈಸ್ ಮಾಡಿಕೊಂಡು ಮತ್ತೆ ಇಲ್ಲ ಇದ್ದರೆ ನಾನು ಇಂಡಸ್ಟ್ರಿಯಲ್ಲಿ ಇರಬೇಕು, ನನಗೆ ಗೊತ್ತಿರೋವಂಥದ್ದು ನಟನೆ ಒಂದೇ, ನಾನು ಅದನ್ನು ಬಿಟ್ಟು ಇರೋಕ್ಕಾಗಲ್ಲ. ಸೊ ನಾನು ಸತ್ರು ಬದುಕಿದ್ದು ಇಂಡಸ್ಟ್ರಿ. ಓಕೆ, ಮನೆಯಲ್ಲಿ ನಿಮಗೆ ಯಾವ ರೀತಿ ಸಪೋರ್ಟಿವ್ ಆಗಿರ್ತಾರೆ ಅಂದ್ರೆ? ಯಾಕಂದ್ರೆ ಈ ಒಂದು ಕಾಮೆಂಟ್ಸ್ಗಳ ಬಗ್ಗೆ ಆಗಲಿ, ಆ ಫೋಟೋ ಶೂಟ್, ಒಂದು ಬಿಕಿನಿ ಫೋಟೋಸ್, ಇದೆಲ್ಲ ಯಾವ ರೀತಿ ಮನೆಗಳಲ್ಲಿ ಯಾವ ರೀತಿ ಏನು ಹೇಳ್ತಾರೆ ಅಂತ ನಿಮಗೆ? ಆ್ಯಕ್ಚುಲಿ ಆ ಬಿಕಿನಿ ಫೋಟೋಸ್ ತೆಗೆದಿದೆ ನನ್ನ ಹಸ್ಬೆಂಡ್. ಸೊ ಹಾಗಾಗಿ ನಮ್ಮ ಮನೆಯಲ್ಲಿ ಬಟ್ಟೆಗಳ ವಿಷಯ ಆಗಲಿ ಅಥವಾ ನೀನು ಇದೇ ಥರ ಡ್ರೆಸ್ ಮಾಡ್ಕೊಳ್ಬೇಕು, ನೀನು ಇದೇ ಥರ ಹೊರಗಡೆ ಕಾಣಿಸ್ಕೊಳ್ಬೇಕು, ಆ ಥರ ಯಾವುದೇ ರೆಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ಟೆ, ಊಟ ಇದೆಲ್ಲ ತಮ್ಮ ಚಾಯ್ಸಸ್. ಸೊ ನಿಮ್ಗೆ ಇದು ಆಸೆ, ನಿಮ್ಗೆ ಇಷ್ಟ ಅಂದರೆ ಇದೊಂದು ಸಿಗೋದೊಂದು ಜನ್ಮ, ನಮಗೆ ಇದೊಂದು ಜೀವನ. ಸೊ ನಿಮ್ಗೆ ಏನೇನು ಆಸೆ ಇದೆ ಅದನ್ನೆಲ್ಲ ಮಾಡಿಬಿಡು ಅನ್ನೋ ರೀತಿ ಸಪೋರ್ಟ್ ನನಗೆ. ಇನ್ನೊಂದು ನನ್ನ ಹಸ್ಬೆಂಡ್ ಸುದರ್ಶನೂ ಆ್ಯಕ್ಟರ್ ಆಗಿರೋದ್ರಿಂದ ನಮ್ಮದು ಸೇಮ್ ಗೋಲ್, ಸೇಮ್ ಪಾತ್. ಸೊ ಅವ್ರಿಗೆ ಅರ್ಥ ಆಗುತ್ತೆ ಈ ಇಂಡಸ್ಟ್ರಿಗೆ ಹೆಂಗಿರಬೇಕು, ಹೆಂಗೆ ಕಾಣಿಸ್ಕೊಳ್ಬೇಕು ಅಂತ. ಸೊ ಆ ಸಪೋರ್ಟ್ ಕಾನ್ಸ್ಟೆಂಟ್ ಆಗಿದೆ. ಓಕೆ, ಇತ್ತೀಚೆಗೆ ರೀಸೆಂಟಾಗಿ ನೀವು ಕನ್ನಡ ಮೂವೀಸ್ ಯಾವ್ಯಾವ್ದು ನೋಡಿದ್ರಿ, ಯಾವ್ದು ನಿಮ್ಗೆ ಇಷ್ಟ ಆಯಿತು ಸಿನಿಮಾಗಳು ಅಂತ? ವೆಲ್, ನಾನು ಇತ್ತೀಚೆಗೆ ಬಂದಂಥ ಎಲ್ಲ ಸಿನಿಮಾ ನೋಡಿದೆ. ಟಗರು ಪಲ್ಯ ನೋಡಿದೆ. ಆ್ಯಂಡ್ ದೆನ್ ಕಾಂತಾರ. ನಾನು ವಾಪಸ್ ಬಂದ ನಂತರ ನಾನು ಒಂದು ಒಳ್ಳೆ ಸಿನಿಮಾ ಅಂತ ನೋಡಿದ್ರೆ ಕಾಂತಾರ ನೋಡಿದ್ದೆ. ಆ್ಯಂಡ್ ನನಗೆ ಎಲ್ಲ ಪ್ರತಿಯೊಂದು ಭಾಷೆಯಲ್ಲಿ ನಾನು ಸಿನಿಮಾಗಳು ನೋಡ್ತೀನಿ. ಸೊ ನನಗೆ ಇದು ಅಚ್ಚುಮೆಚ್ಚು ಇದು ಅಲ್ಲ ಅಂತಲ್ಲ. ಈಗ ಸಿನಿಮಾ ಎಲ್ಲದನ್ನು ನಾನು ಒಂದೇ ಈಕ್ವಲ್ ಆಗಿ ನೋಡೋದ್ರಿಂದ ನನಗೆ ಪ್ರತಿಯೊಂದು ಸಿನಿಮಾಗಳು ಇಷ್ಟ. ಸಿನಿಮಾ ಹುಚ್ಚಿರೋದ್ರಿಂದನೇ ನಾವು ಇಂಡಸ್ಟ್ರಿಗೆ ಬಂದಿರ್ತೀವಲ್ಲ. ಬಟ್ ನನಗೆ ತುಂಬ ಒಂದು
ತುಂಬ ಇಷ್ಟ ಆಗುವಂಥ ಜಾನ್ರ್ ಅಂದರೆ ಥ್ರಿಲ್ಲರ್ಸ್. ಸೊ ನನಗೆ ಥ್ರಿಲ್ಲರ್ಸ್ ಯಾವುದಾದ್ರು ಇತ್ತೀಚೆಗೆ ನಂಗೆ ಅಂಥ ಒಳ್ಳೆ ಥ್ರಿಲ್ಲರ್ಸ್ ಯಾವುದೂ ಕಾಣಿಸ್ಕೊಂಡಿಲ್ಲ ಕನ್ನಡದಲ್ಲಿ. ಸೊ ನಮ್ಮ ಕ್ಲಾಂತ ಹೋಪ್ಫುಲಿ ಜನರ ಮುಂದೆ ಬಂದಾಗ ಜನರಿಗೆ ಅದು ಅನ್ನಿಸ್ಬೋದು, ಓಕೆ ದಿಸ್ ಇಸ್ ಅ ವೆರಿ ಗುಡ್ ಥ್ರಿಲ್ಲರ್. ಆ ಒಂದು ಎಡ್ಜ್ ಆಫ್ ದ ಸೀಟ್ ಎಕ್ಸ್ಪೀರಿಯನ್ಸ್ ಅಂತಾರಲ್ಲ, ಅದನ್ನು ಕೊಡೋ ಪ್ರಯತ್ನನ ನಾವು ಕ್ಲಾಂತ ಕಡೆಯಿಂದ ಮಾಡಿದ್ದೀವಿ. ಬಿಕಾಸ್ ಆ್ಯಕ್ಷನ್ ಇದೆ, ಅಡ್ವೆಂಚರ್ ಇದೆ, ಥ್ರಿಲ್ಲರ್ ಇದೆ, ಎಲ್ಲ ಇದೆ. ಸೊ ಆ ರೀತಿ ಒಂದು ಎಲ್ಲ ಸಿಗುವಂಥ ಸಿನಿಮಾ ಬರೋದು ಕಡಿಮೆ ಅಲ್ವಾ. ಆ್ಯಂಡ್ ದೆನ್ ಈಗ ನಾವು ನೋಡ್ತಿರೋಂಥ ಸಿನಿಮಾಗಳಲ್ಲಿ ಎಲ್ಲ ದೊಡ್ಡ ಮಟ್ಟದ ಸಿನಿಮಾಗಳು ಮಾತ್ರ ಥಿಯೇಟರ್ ಮೇಲೆ ಕಾಣಿಸ್ಕೊಳ್ತಾರೆ. ಸೊ ಯಾಕೆ ನಮ್ಮ ಒಂದು ಇಂಡಿಪೆಂಡೆಂಟ್ ಸಿನಿಮಾಗಳು ಬರ್ತಾ ಇಲ್ಲ, ಅಥವಾ ಬಂದರೂ ಅದಕ್ಕೆ ಜಾಗ ಸಿಗ್ತಾ ಇಲ್ವಾ, ನಿಲ್ಲಕ್ಕೆ ಜಾಗ ಸಿಗ್ತಾ ಇಲ್ವಾ ಅನ್ನೋದು ನನಗೆ ಅದೊಂದು ಈಗಲೂ ಆ ಒಂದು ಆ್ಯಂಗ್ಸೈಟಿ ಇದೆ. ಸೊ ಹೋಪ್ಫುಲಿ ಕ್ಲಾಂತಾಗಿ ಇಷ್ಟು ವರ್ಷದಿಂದ ಹೇಗೆ ನಮ್ಮ ಬೇರೆ ಸಿನಿಮಾಗಳನ್ನೂ ಸಪೋರ್ಟ್ ಮಾಡ್ತಾ ಬಂದಿದ್ದಾರೆ, ಹೋಪ್ಫುಲಿ ಹಾಗೆ ನಮ್ಮ ಕ್ಲಾಂತನೂ ಸಪೋರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ತೀನಿ. ಹೆಣ್ಮಕ್ಳಿಗೆ ಯಾವುದೇ ರೀತಿ ರೆಸ್ಟ್ರಿಕ್ಷನ್ ಇರಬಾರ್ದು. ನಾವು ಇವತ್ತು 2023 ಮುಗಿಸಿ 24ಕ್ಕೆ ಬರ್ತಾ ಇದ್ದೀವಿ. ಸೊ ಈಗಲೂ ಆ ಒಂದು ಮೈಂಡ್ ಸೆಟ್ ಚೇಂಜ್ ಆಗಲಿಲ್ಲ ಅಂದರೆ ಅದು ಹೆಂಗೆ ಕೂತು ಸ್ಪೂನ್ ಫೀಡ್ ಮಾಡ್ತಾರೆ, ಅದು ಮಾಡೋಕ್ಕಾಗಲ್ಲ. ನಿಮ್ಗೆ ಏನು ಅನಿಸುತ್ತೆ, ನಿಮ್ಮನ್ನು ನೀವು ಹೆಂಗೆ ಜನರ ಮುಂದೆ ತೋರಿಸ್ಕೊಳ್ಬೇಕು, ಅಥವಾ ನಿಮಗೋಸ್ಕರ ನೀವೇನು ಹಾಕ್ಕೊಳ್ಬೇಕು ಅನ್ನೋ ನಿಮ್ಗೆ ಆಸೆ ಇದೆ, ಖಂಡಿತವಾಗ್ಲೂ ಯು ಶುಡ್ ಗೋ ಫಾರ್ ಇಟ್. ಅದರಲ್ಲಿ ಬೋಲ್ಡು ಅದು ನೋಡೋ ರೀತಿ, ಇದು ಬೋಲ್ಡ್ ಅಂತ ನಾವು ಅಂದ್ಕೊಂಡ್ರೆ ಓಕೆ ಬೋಲ್ಡ್, ಇದು ಓಕೆ ಎಲ್ಲ ಫುಲ್ ಎಕ್ಸ್ಪೋಸಿಂಗ್ ಆಗಿದೆ ಅಂತ ಅಂದ್ಕೊಂಡ್ರೆ ಎಕ್ಸ್ಪೋಸಿಂಗ್. ಇಲ್ಲ, ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದಾರೆ, ತುಂಬ ಆ ಒಂದು ಬಟ್ಟೆ ಅವ್ರು ಹಾಕ್ಕೊಂಡಿರೋದು ಅವ್ರಿಗೆ ಹೊಂದುತ್ತಿದೆ ಅಂದರೆ ಆ ರೀತಿ ನೋಡಿದ್ರೆ ಓಕೆ. ಸೊ ಆ ಕಾಮೆಂಟ್ಸ್ ಎಲ್ಲ ಇವಾಗ ಅವ್ರು ಯಾರೋ ಎಲ್ಲೋ ಕೂತ್ಕೊಂಡು ಕಾಮೆಂಟ್ ಮಾಡ್ತಿರೋದು ನಮಗೆ ಅದು ಏನಾಗಬೇಕಾಗಿದೆ ನಮಗೆ ಅಲ್ವಾ. ಸೊ ಇಫ್ ದೇ ಡೋಂಟ್ ಲೈಕ್ ಇಟ್, ಐ ಆಲ್ವೇಸ್ ಜಸ್ಟ್ ಸೇ, ನಿಮ್ಗೆ ಇಷ್ಟ ಆಗ್ತಿಲ್ವಾ ಜಸ್ಟ್ ಗೋ ಆಫ್. ಇವಾಗ ಆಪ್ಷನ್ಸ್ ಇದೆ, ಬ್ಲಾಕ್ ಮಾಡ್ಬೋದು ಅಥವಾ ಯು ಕ್ಯಾನ್ ಜಸ್ಟ್ ರೆಸ್ಟ್ರಿಕ್ಟ್ ಇಟ್. ಸೊ ಮೆನಿ ಆಪ್ಷನ್ಸ್ ಇದೆ ನಮ್ಮ ಸೇಫ್ಟಿಗೆ ಅಂತ. ಸೊ ಆ ರೀತಿ, ಬಟ್ ಅದನ್ನು ಕೆಟ್ಟ ರೀತಿಯಲ್ಲಿ ಬಳಕೆ ಮಾಡ್ಕೊಳ್ತಿದ್ದಾರೆ ಅನ್ನೋದು ಗೊತ್ತಾಯಿತು ನನಗೆ. ಇತ್ತೀಚೆಗೆ ಡೀಪ್ ಫೇಕ್ ಅನ್ನೋದು ತುಂಬ ಎಲ್ಲ ಕಡೆ. ಸೊ ಅದರೊಂದು ಅವೇರ್ನೆಸ್ ಎಲ್ರಿಗೂ ಗೊತ್ತಾಯಿತು ಅಂದರೆ ಇದು ಇವರಲ್ಲ ಅನ್ನೋದು, ಯಾವುದು ಕರೆಕ್ಟು ಯಾವುದು ತಪ್ಪು ಅನ್ನೋದು ಜನರಿಗೆ ಗೊತ್ತಾಯಿತು ಅಂದರೆ ಇಟ್ ಬೆಟರ್ ಅಂತ ಅನ್ಸುತ್ತೆ. ಮೇಡಮ್, ಇನ್ನು ನಿಮ್ಮದೇ ಒಂದು ಫೋಟೋಗೆ ಒಂದು ನೆಗೆಟಿವ್ ಕಮೆಂಟ್ಸ್ ಸಿಕ್ಕಾಪಟ್ಟೆ ಬಂತು. ಅದರಲ್ಲೂ ಹುಡುಗರಿಗಿಂತ ಹುಡುಗಿರೇ ತುಂಬಾ ನೆಗೆಟಿವ್ ಆಗಿ ಕಮೆಂಟ್ ಮಾಡಿದ್ರು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಒಂದು ಹುಡುಗಿ ಫೋಟೋಗೆ ಒಂದು ಹುಡುಗಿರ ಕೆಟ್ಟದೇ ಕಮೆಂಟ್ ಮಾಡೋಂಥದ್ದು. ನಾನು ಇತ್ತೀಚೆಗೆ ಆ್ಯಕ್ಚುಲಿ ಕಾಮೆಂಟ್ಸ್ ನೋಡೋದು ಬಿಟ್ಬಿಟ್ಟಿದ್ದೀನಿ. ಯಾಕೆಂದರೆ ನನಗೆ ಅದು ಒಳ್ಳೆ ಕಾಮೆಂಟ್ಸ್, ಕೆಟ್ಟ ಕಾಮೆಂಟ್ಸ್, ಅದು ಡಿವೈಡ್ ಮಾಡಿ ಯೋಚನೆ ಮಾಡಿ ಯಾಕೆ ಹಿಂಗೆ ಮಾಡ್ತಿದ್ದಾರೆ. ಬಟ್ ಹುಡುಗಿಯರು ಇನ್ನೊಬ್ಬರು ಅಂದರೆ ಅವಾಗೆಲ್ಲ ಹೇಳ್ತಿದ್ರಲ್ಲ, ಹೆಣ್ಣಿಗೆ ಶತ್ರು ಅಂತ, ಅದನ್ನು ಪ್ರೂವ್ ಮಾಡ್ತಿದ್ದಾರೆ ಅಷ್ಟೇ, ಅವರು ಏನು ಮಾಡೋಕ್ಕಾಗಲ್ಲ. ಬಟ್ ದೆನ್ ಅವರ ಒಂದು ಮೆಂಟಾಲಿಟಿ ಚೇಂಜ್ ಮಾಡಿಕೊಂಡ್ರೆ ಅದು ಮುಂದೆ ಬರುವಂಥ ಪೀಳಿಗೆಗಳಿಗೆ ಇಟ್ ಈಸ್ ಬೆಟರ್ ಅಂತ ಅನ್ಸುತ್ತೆ. ಯಾಕೆಂದರೆ ಈಗ ಬರ್ತಿರೋಂಥ ಜನ್ರೇಷನ್ ಹೆಣ್ಮಕ್ಳು ದೇ ಆರ್ ಪ್ರಿಟಿ ಅಂದರೆ ಫಾರ್ವರ್ಡ್ ಅನ್ನೋದಕ್ಕಿಂತ ಅವರಿಗೆ ಇದ್ರ ಬಗ್ಗೆ ಮೆಚುರಿಟಿ ಇದೆ. ಅಂದರೆ ನಾವು ಮಾಡ್ತಿರೋದು ನಮಗೋಸ್ಕರ, ನಾವು ಹಾಕೊಳ್ತಿರೋದು ನಮ್ಗೆ ಇಷ್ಟ ಅನ್ನೋದಕ್ಕೋಸ್ಕರ ಅಷ್ಟೇ. ನಾಟ್ ಬಿಕಾಸ್ ಬೇರೆಯವ್ರನ್ನ ಮೆಚ್ಚಿಸ್ಬೇಕು ಅಥವಾ ಕಾಮೆಂಟ್ಸ್ ಬರಬೇಕು. ಇವಾಗ ನಮ್ಗೆ ಕಾಮೆಂಟ್ಸ್ ಬರಲಿಲ್ಲ ಅಂದರೂ ಸಹ ಆ ಫೋಟೋ ಅಲ್ಲೇ ಇರುತ್ತಲ್ಲ. ನಾನು ಕೆಳಗಡೆ ಕಾಮೆಂಟ್ಸ್ ಆಫ್ ಮಾಡಿಬಿಟ್ಟಿರ್ತೀನಿ, ನಾನು ಕಾಮೆಂಟ್ಸಿಗೋಸ್ಕರ ನಾನು ಆ ಫೋಟೋ ಹಾಕಿರಲ್ಲ. ಬಟ್ ಸ್ಟಿಲ್ ನಾನು ಈ ಬಟ್ಟೆಯಲ್ಲಿ ಇದು ನನಗೆ ಹೊಂದುತ್ತಿದೆ, ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಅದಕ್ಕೋಸ್ಕರ ನಾನು ಪೋಸ್ಟ್ ಮಾಡಿದ್ದೀನಿ ಅಷ್ಟೇ. ಅದನ್ನು ಹೆಣ್ಮಕ್ಳು ಸ್ವಲ್ಪ ಪ್ರೋಗ್ರೆಸಿವ್ ಆಗಿ ಥಿಂಕ್ ಮಾಡೋಕ್ಕೆ ಶುರು ಮಾಡಿದ್ರೆ, ಅದೇ ಹೇಳಿದ ನಾನು ಮುಂದೆ ಬರುವಂಥ ಜನ್ರೇಷನ್ಸ್ಗೆ ಅಥವಾ ಅವರ ಮಕ್ಕಳಿಗೇನೆ ಇಟ್ ವಿಲ್ ಬಿ ಬೆಟರ್ ಅಂತ ಅನಿಸುತ್ತೆ. ನಾವು ರಾಜನಾರ ಹೇಳಿದಾರಲ್ಲ, ಕಾಲಕ್ಕೆ ತಕ್ಕಂತೆ ನಡೆಯಬೇಕು ಅಂತ, ಹಾಗೆ ನಾವು ಕಾಲಕ್ಕೆ ತಕ್ಕಂತೆ ಬದಲಾಗದೇ ಹೋದರೆ ಕಷ್ಟ ಆಗ್ಬೋದು. ಓಕೆ ಮೇಡಮ್, ಇನ್ನು ಕ್ಲಾಂತ ನಿಮ್ಮ ಚಿತ್ರದ ವಿಚಾರಕ್ಕೆ ಬರ್ತೀನಿ. ಕ್ಲಾಂತ ಅಂದರೆ ಏನು ಅಂತ ಮೊದಲನೇದಾಗಿ ನಿರ್ದೇಶಕರು ನನಗೂ ಆ್ಯಕ್ಚುಲಿ ತುಂಬ ಕನ್ಫ್ಯೂಷನ್ ಇತ್ತು. ಕ್ಲಾಂತ ಫಸ್ಟ್ ಕೇಳುವಾಗ ಅದು ಕಾಂತ ಅಂತ ಕೇಳ್ಬರುತ್ತೆ, ಆ್ಯಂಡ್ ಸುಮಾರು ಅದೇ ಥರ ಲೈಕ್ ವೈಸ್ ಕೇಳುವಂಥ ವರ್ಡ್ಸ್ ಇರುತ್ತೆ. ಸೊ ಇಲ್ಲಿ ನನಗೆ ಇವರು ಹೇಳಿದ್ರು ಅದು ದಣಿವು ಅಂತ, ದಣಿವು ಅಥವಾ ಸುಸ್ತಾಗೋದು ಅಥವಾ ಟಯರ್ಡ್ನೆಸ್ ಅಂತ ನಾವೇನು ಹೇಳ್ತೀವಿ ಅದು ಮೀನಿಂಗ್ ಅಂತ ಹೇಳಿದ್ರು. ಇದು ಸಾಂಸ್ಕ್ರಿಟ್ ಡಿರೈವ್ಡ್ ವರ್ಡ್ ಆಗುತ್ತೆ ಕ್ಲಾಂತ ಅನ್ನೋದು. ಸೊ ಇದರಲ್ಲಿ ನಮ್ಮ ಜರ್ನಿ ಅಂದರೆ ಹೀರೋ ಹೀರೋಯಿನ್ದು ಜರ್ನಿ ಹೇಗೆ ಹೋಗುತ್ತೆ, ಅವರ ಸ್ಟ್ರಗಲ್ಸ್, ಅವ್ರಿಗೆ ಆಗುವಂಥ ಪ್ರಾಬ್ಲಮ್ಸಲ್ಲಿ ಅದನ್ನು ಅವರು ಸರ್ವೈವ್ ಆಗಿ ಹೇಗೆ ಫೈಟ್ ಮಾಡಿ ಮುಂದಕ್ಕೆ ಬರ್ತಾರೆ, ಆ ಒಂದು ದಣಿವು, ಅವ್ರು ಪಟ್ಟಿರುವಂಥ ಕಷ್ಟಗಳಲ್ಲಿ ಆಗಿರುವಂಥ ಟಯರ್ಡ್ನೆಸ್ಸು ನಾವು ಕ್ಲಾಂತ ಅಂತ ಅದಕ್ಕೆ ಟೈಟ್ಲ್ ಆಗಿರ್ತೀವಿ. ಓಕೆ, ನಿಮ್ಮ ಫ್ಯಾನ್ಸು ಯಾವ ರೀತಿ ನಿರೀಕ್ಷೆ ಇಟ್ಕೊಬೋದು ಈ ಕ್ಲಾಂತ ಸಿನಿಮಾದ ಮುಖಾಂತರ? ನಾನು ಇದಕ್ಕೆ ಮುಂಚೆ ಸುಮಾರು ಥ್ರಿಲ್ಲರ್ಸ್ ಮಾಡಿದ್ದೀನಿ, ಥ್ರಿಲ್ಲರ್ ಹಾರರೇ ಸುಮಾರು ಮಾಡ್ತಾ ಇದ್ದಿದ್ದೆ, ಯಾಕೆಂದರೆ ನನಗೆ ಇಷ್ಟವಾದಂಥ ಜಾನ್ರ ಅದು. ಇದರಲ್ಲೂ ಅಷ್ಟೇ ಒಂದೇನು ಅಂದರೆ ಅಡ್ವೆಂಚರ್ ಥ್ರಿಲ್ಲರ್ ಆ್ಯಡ್ ಆಗಿದೆ. ಸೊ ಹೇಗೆ ನಾವಿವಾಗ ನಾರ್ಮಲಿ ಫ್ರೆಂಡ್ಸ್ ಜೊತೆ ನಮ್ಮ ಏಜ್ನವರು ಅಥವಾ ಯಾವುದೇ ಏಜ್ನವ್ರು ಫ್ರೆಂಡ್ಸ್ ಜೊತೆ ನಾವು ಹೋದಾಗ ಅಲ್ಲಿ ಏನೇನು ನಡೆಯುತ್ತೆ ಆ ಎಕ್ಸ್ಪೀರಿಯನ್ಸಸ್ಸು, ಸೊ ಅವ್ರು ಕನೆಕ್ಟ್ ಮಾಡ್ಕೋಬೋದು. ಸೊ ಆ ಒಂದು ನಿರೀಕ್ಷೆ ಅವ್ರು ಇಟ್ಕೊಳ್ಬೋದು. ಅಂದರೆ
ಥ್ರಿಲ್ಲರ್ ಇದೆ, ಆ್ಯಕ್ಷನ್ ಸೀಕ್ವೆನ್ಸಸ್ ಯಾರಿಗೆ ಇಷ್ಟ ಇಲ್ಲ ಹೇಳಿ? ಈವನ್ ವಯಸ್ಸಾದವರು ಮನೇಲಿ ಕೂತ್ಕೊಂಡೆ ಹಾಕೋ ಚಚ್ಚೋ ಮಾಡು ಅಂತೆಲ್ಲ ಹೇಳ್ತೀವಿ. ಸೊ ಅದನ್ನು ನೋಡಿ ನಾವು ಆ್ಯಕ್ಷನ್ ಸೀಕ್ವೆನ್ಸಸ್ ಸಹ ಇದರಲ್ಲಿ ಇನ್ವಾಲ್ವ್ ಮಾಡಿದ್ದೀವಿ. ಆ್ಯಂಡ್ ಕೆಲವೊಂದು ಅವೇರ್ನೆಸ್ ಮಾರಲ್ ಇದೆ ಈ ಸಿನಿಮಾಲಿ. ಅದನ್ನು ಅವರು ಸ್ವಲ್ಪ ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಏನು ಈ ಸಿನಿಮಾ ಅನ್ನೋದು. ನಾವು ಇಟ್ಟಂಥ ಮಾರಲ್ ನಾವು ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ, ಈಗ ನಾವು ತಂದೆ ತಾಯಿಗೆ ಹೇಳಿದೆ ಅಂದರೆ ಕೆಲವೊಂದ್ಸಲ ಸುಳ್ಳು ಹೇಳ್ಬಿಟ್ಟು ನಾವು ಫ್ರೆಂಡ್ಸ್ ಜೊತೆ ಹೊರಟೋಗ್ತೀವಿ. ಇವಾಗ ಅಲ್ಲೇನಾದ್ರೂ ತೊಂದರೆ ಆಯಿತು ಅಂದರೆ ಮನೇಲಿ ನಮಗೋಸ್ಕರ ಅಂತ ಕಾಯ್ತಿರೋರು ಅವ್ರು ಏನಾಗಬೇಕು, ಅವ್ರ ಮೆಂಟಾಲಿಟಿ ಏನಾಗಬೇಕು, ಪಾಪ ಅವರು ನಾವು ಹಿಂದೆನೇ ಬದುಕಬೇಕಾಗುತ್ತೆ ಸುಮಾರು ವರ್ಷ. ಸೊ ಆ ಒಂದು ವಿಷಯ ಅವೇರ್ನೆಸ್ ಅಂತ ಏನು ಹೇಳ್ತಾರೆ, ಅದನ್ನು ನಾವು ಥೀಮಾಗಿ ಇಟ್ಕೊಂಡು ಮಾಡಿದ್ದೀವಿ ಇದನ್ನು. ಸೊ ಅದು ಸೂಕ್ಷ್ಮವಾಗಿ ನೋಡಿದ್ರೆ ಗೊತ್ತಾಗುತ್ತೆ ಇಡೀ ಸಿನಿಮಾಲಿ ಏನು ಅಂತ. ಇನ್ನು ಸಾಕಷ್ಟು ಈ ಸಿನಿಮಾದಲ್ಲಿ ಎಲ್ಲ ಆಲ್ಮೋಸ್ಟ್ ಹೊಸ ಕಲಾವಿದರು ಅಂತಾನೆ ಹೇಳ್ಬೋದು. ಸೊ ಅವ್ರ ಜೊತೆ ಅಭಿನಯಿಸಂತ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ನಾನು ಹೇಳಬೇಕು ಅಂದರೆ ನನಗೆ ಪ್ರತಿ ಸಿನಿಮಾನೂ ಹೊಸ ಕಲಿಕೆ. ನಾನು ಯಾವುದೇ ಸಿನಿಮಾ ಮಾಡಿದ್ರು ಅದು ನನಗೆ ಹೊಸತು, ನನಗೆ ಹೊಸ ಎಕ್ಸ್ಪೀರಿಯನ್ಸ್. ನಾನು ಅಲ್ಲಿಂದ ಏನಾದರೂ ಕಲಿತೇ ಹೋಗಬೇಕು ಅನ್ನೋದು. ಇವಾಗ ಇದಕ್ಕೆ ಮುಂಚೆ ನಾನು ಫೈಟ್ ಮಾಡಿರಲಿಲ್ಲ. ಹಳೆದು ಉಳಿದವರಲ್ಲಿ ಒಂದು ಚಿಕ್ಕ ಸೀಕ್ವೆನ್ಸ್ ಇತ್ತು, ಒಂದು 2 ನಿಮಿಷದ ಅಥವಾ 30-40 ಸೆಕೆಂಡ್ಸ್ದು. ಇಲ್ಲಿ ನನಗೊಂದು ಫುಲ್ ಫ್ಲೆಜ್ಡ್ ಆ್ಯಕ್ಷನ್ ಸೀಕ್ವೆನ್ಸ್ ಅಂತ ಸಿಕ್ತು. ಸೊ ಇವ್ರ ಜೊತೆ ಆ್ಯಕ್ಟ್ ಮಾಡುವಾಗಲೂ ಅಷ್ಟೇ, ವಿಘ್ನೇಶ್ ಆಗಿರ್ಬೋದು ಅಥವಾ ನಮ್ಮ ನಿರ್ದೇಶಕರು ಅಷ್ಟೇ, ವೈಭವ್ ಪ್ರಶಾಂತ್ ಅವರು ತುಳುವಲ್ಲಿ ಸಿನಿಮಾ ಮಾಡಿದ್ದಾರೆ, ಕನ್ನಡದಲ್ಲಿ ಮಾಡಿದ್ದಾರೆ. ಸೊ ಅವ್ರದ್ದೇ ಒಂದು ಯುನೀಕ್ ವೇ ಆಫ್ ಮೇಕಿಂಗ್ ಸಿನಿಮಾ ಇರುತ್ತಲ್ಲ, ಅದರಿಂದ ಕಲಿಯೋದು ಸುಮಾರು ಇರುತ್ತೆ. ಈವನ್ ಆ್ಯಕ್ಟರ್ಸ್ ಅಷ್ಟೇ. ಈಗ ನನಗೆ ಗೊತ್ತಿಲ್ಲದೆ ಇರೋದು ಕೆಲವೊಂದು ಇವ್ರಿಗೆ ಗೊತ್ತಿರುತ್ತೆ, ವಾವ್ ಇದೇನೋ ಒಂದು ಹೊಸತನ ಇದೆಯಲ್ಲ, ನಾನು ಕಲಿಬೋದು ಇದನ್ನು ಅನ್ನೋದು. ಸೊ ಹಾಗಾಗಿ ನನಗೆ ಪ್ರತಿ ದೊಡ್ಡವ್ರ ಜೊತೆ ಕೆಲಸ ಮಾಡಿದಾಗ ಅದು ಬೇರೆ ಥರ ಎಕ್ಸ್ಪೀರಿಯನ್ಸ್, ಹೊಸಬ್ರ ಜೊತೆ ಕೆಲಸ ಮಾಡಿದಾಗ ಅದೇ ಒಂಥರ ಮಜಾ. ಅದು ನನಗೆ ಗೊತ್ತಿಲ್ಲದೆ ಇರೋದನ್ನು ನಾನು ಕಲಿಬೋದು. ಯಂಗರ್ ಜನ್ರೇಷನ್ಸಿಂದ ಕಲಿಬೇಕು ಅಂತ ಹಾಗೆ. ಸೊ ಐ ಹ್ಯಾಡ್ ಸಮಥಿಂಗ್ ಟು ಲರ್ನ್ ಫ್ರಮ್ ದಿಸ್. ಫೈನಲ್ ಆಗಿ ನಿಮ್ಮ ಫ್ಯಾನ್ಸ್ಗೆ ಏನು ಕೇಳ್ಕೊಳ್ಳೋಕೆ ಇಷ್ಟಪಡ್ತೀರಾ? ನಾನು ಅವ್ರ ಹತ್ರ ಕೇಳ್ಕೊಳ್ಳೋದಕ್ಕಿಂತ ಅವ್ರಿಗೆ ಗೊತ್ತು. ಇಷ್ಟು ವರ್ಷ ನಾನು ಗ್ಯಾಪ್ ತೊಗೊಂಡು ಮತ್ತೆ ಬಂದಿದ್ದೀನಿ ಅಂದರೆ ನಾನು ವಾಪಸ್ ಬರೋಕ್ಕೂ ಸ್ಟ್ರೆಂತು ನನ್ನ ಆಡಿಯನ್ಸೇ, ಆ್ಯಕ್ಚುಲಿ ಮೀಡಿಯಾ. ನಿಜ ಹೇಳಬೇಕು ಅಂದರೆ ನಾನು ಮೊದಲಿಂದನೂ ಸಿನಿಮಾ ಇಂಡಸ್ಟ್ರಿಗೆ ಬಂದಾಗಲಿಂದನೂ ನನಗೆ ಮೀಡಿಯಾನೇ ಇಟ್ ಇಸ್ ಆಲ್ವೇಸ್ ಬ್ಯಾಕ್ ಮಿ ಅಪ್. ಸೊ ಮೀಡಿಯಾ ಆಡಿಯನ್ಸ್ ಇಲ್ಲದೆ ನಾನು ಸಂಗೀತ ಬೆಟ್ಟಾಗಿ ಕೂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ. ಸೊ ಕ್ಲಾಂತ ಹಾಗೂ ಇನ್ನೂ ಹೆಚ್ಚು ಸಿನಿಮಾಗಳಿದೆ, ಶೂಟಿಂಗ್ ಮುಗಿದಿದೆ. ಸೊ ನನಗೆ ಮುಂಚೆ ಹೇಗೆ ನೀವು ಸಪೋರ್ಟ್ ಮಾಡ್ತಿದ್ರು ಹಾಗೆ ಕ್ಲಾಂತಾಗೂ ಹಾಗೂ ನನ್ನ ಮತ್ತಿತರ ಚಿತ್ರಗಳಿಗೂ ನೀವು ಹಾಗೆ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಳ್ತೀನಿ. ಅಷ್ಟೇ ಪ್ರೀತಿ, ಅಷ್ಟೇ ಪ್ರೋತ್ಸಾಹ ನೀಡಿ ಅಂತ.